ಮ್ಯಾಮ್ ಈ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ನನಗೆ ಆ್ಯಕ್ಚುಲಿ ಬೇಜಾರಾಯಿತು ಅಂತ ಹೇಳಿದ್ರೆ ಜಾನಕಿಮ್ಮ ರೀಸೆಂಟಾಗಿ ಎಕ್ಸ್ಪ್ಲೇನ್ ಆದರು. ಸೊ ಅವರು ಆಂಧ್ರದವ್ರು ಆಗಿದ್ರು ಕೂಡ ನಮ್ಮ ಕನ್ನಡ ಹಾಡುಗಳನ್ನು ಎಷ್ಟೊಂದು ಕೊಡುಗೆ ಕೊಟ್ಟಿದ್ದಾರೆ. ಬಟ್ ಬೆರಳೆಣಿಕೆ ಎಷ್ಟು ಕಲಾವಿದರಷ್ಟೇ ಅಲ್ಲಿ ಹೋಗಿ ನೋಡುವಂಥ ಕೆಲಸವನ್ನು ಮಾಡಿದ್ದು. ಅದು ಬೇಸರದ ಸಂಗತಿ ಮ್ಯಾಮ್, ಏನು ಹೇಳ್ತೀರಾ ಇದಕ್ಕೆ? ಬೇಸರದ್ದು ಅಲ್ಲ, ಐ ಥಿಂಕ್ ಅದಕ್ಕೆ ಹಲವಾರು ಕಾರಣಗಳೇ ಇರುತ್ತೆ. ಬಟ್ ಅವ್ರು ಖಂಡಿತ ನಮ್ಮ ಹಾರ್ಟಲ್ಲಿ ಇದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಒಂದೊಂದು ಸತಿ ಎಲ್ಲರೂ ಒಂದು ಕಡೆ ಇರಲ್ಲ. ತುಂಬ ಜನ ಆಚೆ ಇರ್ತಾರೆ ಅಥವಾ ಫಾರಿನಲ್ಲಿ ಇರ್ತಾರೆ ಅಥವಾ ಅವ್ರು ಶೂಟಿಂಗಲ್ಲಿ ಇರ್ತಾರೆ. ಅವ್ರಿಗೆ ಸಡನ್ಲಿ ಬರೋದು ಕಷ್ಟ ಆಗುತ್ತೆ. ಬಟ್ ಎಲ್ಲರೂ ಅವ್ರಿಗೆ ಟ್ರಿಬ್ಯೂಟ್ ಮಾಡೇ ಮಾಡ್ತಾರೆ, ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಫಿಸಿಕಲಿ ಸಮ್ಟೈಮ್ಸ್ ಪಾಸಿಬಲ್ ಆಗಲ್ಲ, ಅದು ಅನಿವಾರ್ಯ ಆಗಿರಬಹುದು. ಬಟ್ ಖಂಡಿತ ಅವ್ರಿಗೆ ಎಲ್ಲರೂ ಪ್ರೀತಿಸ್ತಾರೆ. ಆ್ಯಂಡ್ ಅವ್ರಿಗೆಲ್ಲರೂ ಐ ಥಿಂಕ್ ಅವ್ರು ತುಂಬ ಪ್ರೋತ್ಸಾಹ ತುಂಬ ಜನಗೆ. ಆ್ಯಂಡ್ ಅವ್ರ ಮ್ಯೂಸಿಕ್ ಕೂಡ ಇವತ್ತು ತುಂಬ ಜನ ಕೇಳ್ತಾರೆ. ಸೊ ಖಂಡಿತ ದೇರ್ ಇಸ್ ನೋ ಡೌಟ್, ಅನ್ಡೌಟೆಡ್ಲಿ ಶಿ ಈಸ್ ಇನ್ ಅವರ್ ಹಾರ್ಟ್ಸ್ ಫಾರ್ ಶೋರ್. ಯಾ. ಮ್ಯಾಮ್, ನಿಮ್ಮ ಮಗಳು ಕೂಡ ಈ ಹಿಂದೆ ಒಂದು ಸಿನಿಮಾವನ್ನು ಮಾಡಿದ್ರು, ಹಾರರ್ ರಿಲೇಟೆಡ್ ಸಿನಿಮಾ, ದೇವಕಿ ಸಿನಿಮಾವನ್ನು ಮಾಡಿದ್ರು, ಥ್ರಿಲ್ಲರ್ ಸಿನಿಮಾವನ್ನು ಮಾಡಿದ್ರು. ಸೊ ಕಲಾವಿದರಿಗೆ ತಮ್ಮ ಮಕ್ಕಳನ್ನು ಕೂಡ ಅಂದರೆ ಅವ್ರವ್ರ ಇಂಟ್ರೆಸ್ಟ್, ಅವ್ರಿಗೆ ಆಸಕ್ತಿ ಇದ್ದರೆ ಮಾಡಲಿ ಅನ್ನುವಂಥ ಒಂದು ಆಸೆ ಇರುತ್ತೆ. ಬಟ್ ಅದು ಏನಾಗ್ಬಿಡುತ್ತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನೆಪೋಟಿಸಮ್ ಅನ್ನುವಂಥ ಪದ ಕೇಳಿಬರುತ್ತೆ ಮ್ಯಾಮ್. ಸೊ ಅದಕ್ಕೆ ನೀವು ಏನು ರಿಯಾಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಈಗ ಹೀರೋ ಮಕ್ಕಳು, ಹೀರೋಯಿನ್ಸ್ ಮಕ್ಕಳಾಗಿರ್ಬೋದು, ಅಂದರೆ ಅವ್ರ ರಿಲೇಟಿವ್ಸ್ ಸುತ್ತಮುತ್ತ ಇರೋರಾಗಿರ್ಬೋದು, ಅವ್ರುಗಳೇ ಬಂದರೆ ಬೇರೆಯವ್ರಿಗೆ ಅವಕಾಶ ಇಲ್ಲಿಂದ ಸಿಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನೆಪೋಟಿಸಮ್ ಐ ನೋ, ನನ್ನ ಮಗ ಕೂಡ ಮೂವಿ ಮಾಡ್ತಿದ್ದಾನೆ ಈಗ, ಆಯುಷ್. ದಟ್ಸ್ ನಾಟ್ ದ ಥಿಂಗ್. ಆ್ಯಕ್ಚುಲಿ ಖಂಡಿತ ಅವ್ರಿಗೆ ಫಸ್ಟ್ ಮೂವಿ ಅವ್ರಿಗೆ ಗುಡ್ ಸಿಕ್ಕತ್ತೆ. ಲೈಕ್ ಎಲ್ರಿಗೂ ಆಯುಷ್ ಗೊತ್ತು, ಬಿಕಾಸ್ ಈಸ್ ಅವರ್ ಸನ್. ಇವಾಗ ನನಗೆ ನನ್ನ ಡಾಕ್ಟರ್ ಅವ್ರ ಮಗ ಗೊತ್ತು, ಬಿಕಾಸ್ ಈಸ್ ಮೈ ಡಾಕ್ಟರ್ ಸನ್. ನಿಮಗೆ ಬಿಕಾಸ್ ಆಫ್ ಅವರ್ ಪಾಪ್ಯುಲಾರಿಟಿ, ಬಿಕಾಸ್ ಉಪಿ ಈಸ್ ಅ ಸೆಲೆಬ್ರಿಟಿ ಆರ್ ವಾಟ್ ಎವರ್. ಬಟ್ ದಟ್ ಡಸಂಟ್ ಮೀನ್ ದಟ್ ಅವ್ನು ಸಕ್ಸಸ್ಫುಲ್ ಆಗ್ತಾರೆ. ದಟ್ ಡಸಂಟ್ ಮೀನ್ ದಟ್ ಅವ್ನಿಗೆ ಮೂವೀಸ್ ಸಿಗುತ್ತೆ. ಅದರಿಂದ ಫಸ್ಟ್ ಮೂವಿಗೆ ಅವ್ನಿಗೆ ಒಂದು ಪರಿಚಯ ಸಿಗ್ಬೋದು, ಸೆಕೆಂಡ್ ಮೂವಿ, ಥರ್ಡ್ ಮೂವಿಗೆ. ಸೊ ಇಲ್ಲಿ ಸಸ್ಟೈನ್ ಆಗಬೇಕಂದ್ರೆ ಹಾರ್ಡ್ ವರ್ಕ್ ಬೇಕೇ ಬೇಕು. ದೇರ್ ಆರ್ ಮೆನಿ ಫೇಮಸ್ ಆ್ಯಕ್ಟರ್ಸ್, ಅವ್ರದ್ದು ಮಕ್ಕಳು ಮೂವೀಸ್ಗೆ ಬಂದಿಲ್ವ ಅಥವಾ ಅಷ್ಟು ಸಕ್ಸಸ್ಫುಲ್ ಆಗಲಿಲ್ಲ. ಅಥವಾ ದೇರ್ ಆರ್ ನಾರ್ಮಲ್ ಪೀಪಲ್ ಹೂ ಆರ್ ಮೋರ್ ಸಕ್ಸಸ್ಫುಲ್ ದ್ಯಾನ್ ಮೂವಿ ಸ್ಟಾರ್ ಮಕ್ಕಳು ಹೂ ಹ್ಯಾವ್ ಕಮ್ ಔಟ್ ಆಫ್ ನೋವೇರ್. ಉಪಿಗೆ ಏನು ಬ್ಯಾಕ್ಗ್ರೌಂಡ್ ಇತ್ತು ನೀವು ಹೇಳಿ? ಉಪೇಂದ್ರ ಅವರು ಹಾಗೆ ಬಂದಿರೋರಲ್ವ, ಸ್ಟ್ರಗಲ್ ಮಾಡಿ. ಹಲವಾರು ಜನಗಳೇ ಇದ್ದಾರೆ ಹಾಗೆ. ಕೆಲವ್ರಿಗೆ ಸಪೋರ್ಟಿವ್ ಫ್ಯಾಮ್ಲಿ ಸಪೋರ್ಟಿವ್ ಆಗಿ ನಾವು ನಮ್ಮ ಮಕ್ಕಳು ಯಾವುದೋ ಪ್ರೊಫೆಷನಲ್ಲಿ ಹೋಗಲಿ, ಖಂಡಿತ ನಾವು ತಂದೆ ತಾಯಿ ಸಪೋರ್ಟಿವ್ ಆಗಿ ಇದ್ದೇ ಇರ್ತೀವಿ. ಸೊ ಅದು ಎಲ್ಲ ತಂದೆ ತಾಯಿ ಹಾಗೆ ಮಾಡ್ತಾರೆ. ನಮ್ಮ ಡ್ಯೂಟಿ ನಮ್ಮ ಪ್ರೀತಿ, ನಮ್ಮ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನೆಪೋಟಿಸಮ್ ಅನ್ನೋದು ವರ್ಡ್ ಪ್ರತಿಯೊಂದು ಪ್ರೊಫೆಷನಲ್ಲಿ ಯೂಸ್ ಮಾಡ್ಬೋದು. ಆವಾಗ ಯಾವುದು ಪೈಲಟ್ ಮಗ ಪೈಲಟ್ ಆಗಿದ್ದರೆ, ಯಾವುದು ಡಾಕ್ಟರ್ ಮಗ ಡಾಕ್ಟರ್ ಆಗಿದ್ದರೆ, ಲಾಯರ್. ಬಟ್ ಮಕ್ಕಳಿಗೆ ಒಂದಂದರೆ ಜೆನೆಟಿಕಲಿ ಅವ್ರಿಗೆ ಇದ್ಬೋದು, ಒಂದಂದರೆ ಅವ್ರಿಗೆ ನಾವು ನೋಡಿ ಅವ್ರು ಇನ್ಸ್ಪೈರ್ ಆಗ್ಬೋದು. ಬಿಕಾಸ್ ಇದೇ ಚರ್ಚೆ ನಡೆಯುತ್ತೆ ಮನೆಯಲ್ಲಿ, ಇದೇ ಕೆಲಸಗಳು ನಡೆಯುತ್ತೆ ಮನೆಯಲ್ಲಿ, ಅವ್ರು ನಮ್ಮಿಂದ ಇನ್ಸ್ಪೈರ್ ಆಗಿರ್ಬೋದು. ನನ್ನ ತಮ್ಮ ಕೂಡ ಆ್ಯಕ್ಟರು, ನನ್ನ ಅಮ್ಮ ಆ್ಯಕ್ಟಿಂಗಲ್ಲಿದ್ದರು. ಬಟ್ ದಟ್ ಡಸಂಟ್ ಮೀನ್ ದಟ್ ಹಾರ್ಡ್ ವರ್ಕ್ ಆ್ಯಂಡ್ ಟ್ಯಾಲೆಂಟ್ ತುಂಬ ಇಂಪಾರ್ಟೆಂಟು. ದಟ್ ಈಸ್ ವಾಟ್ ಸಸ್ಟೈನ್ಸ್ ಯು. ಸೂಪರ್, ಫ್ಯಾಂಟಾಸ್ಟಿಕ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಂದಷ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಕಳೆದ್ರಿ.